ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ವೆಡ್ನೆಸ್ಡೇ ಎಪಿಸೋಡ್ ಅಲ್ಲಿ ಚೈತ್ರಾ ಕುಂದಾಪುರ ಅವರು ಕೊನೆಯ ಟಾಸ್ಕ್ ನಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ಅನ್ನೋದನ್ನ ನೀವೆಲ್ಲರೂ ನೋಡಿರ್ತೀರಾ. ಒಂದ್ ರೀತಿ ಅವ್ರು ಏನ್ ಕಳಪೆ ಉಸ್ತುವಾರಿ ಮಾಡಿ ಕೆಲವೊಂದು ಟಾಸ್ಕ್ಗಳಲ್ಲಿ ಒಂದು ಸ್ವಲ್ಪ ಬಯಾಸ್ಡ್ ಒಪಿನಿಯನ್ ಅಥವಾ ಬಯಾಸ್ಡ್ ರಿಸಲ್ಟ್ ಕೊಟ್ಟಿದ್ರಲ್ಲ, ಸೊ ಅದಕ್ಕೆ ಅವ್ರಿಗೇನೆ ಒಂದು ರೀತಿ ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಲ್ಲ, ಅದು ಅವ್ರಿಗೆ ವಾಪಸ್ ಬಂದು ಅವ್ರಿಗೆ ತಲೆಗೆ ಹೊಡಿತು ಅಂತ ಅನ್ಕೊಳ್ಬಹುದು. ಆ ರೀತಿ ಇತ್ತು ಆ ಒಂದು ಆಟ. ಅಫ್ಕೋರ್ಸ್ ರಜತ್ ಅವರ ಟೀಮ್ ಆ ಒಂದು ಕೊನೆಯ ಟಾಸ್ಕ್ ಅಲ್ಲಿ ತುಂಬಾ ಡಿಸರ್ವಿಂಗ್ ಆಗಿ ಗೆಲುವನ್ನ ಪಡ್ಕೊಳ್ತಾರೆ. ಹಾಗೇನೆ ರಜತ್ ಅವರು ತಮ್ಮ ಟೀಮ್ ನಿಂದ ಐಶ್ವರ್ಯ ಅವರನ್ನ ಸೇಫ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಈ ಒಂದು ನಿರ್ಧಾರ ಒಮ್ಮತದ ನಿರ್ಧಾರ ಆಗಿರುತ್ತೆ. ಬಿಕಾಸ್ ಧನರಾಜ್ ಅವರು ಹಾಗೇನೆ ಹನುಮಂತ್ ಅವರು ಕೂಡ ಐಶ್ವರ್ಯ ಅವರನ್ನೇ ಸೇಫ್ ಮಾಡಿದ್ರೆ ಒಳ್ಳೆಯದು, ಈ ವಾರ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಅವರು ಅನ್ನುವಂತಹ ಒಂದು ಒಪಿನಿಯನ್ ಕೊಟ್ಟಿರ್ತಾರೆ. ಹಾಗಾಗಿ ಐಶ್ವರ್ಯ ಅವರನ್ನ ಸೇಫ್ ಮಾಡ್ತಾರೆ. ಬಟ್ ಮೋಕ್ಷಿತ್ ಅವರಿಗೆ ಬೇಜಾರಾಗುತ್ತೆ. ಯಾಕೆಂತಂದ್ರೆ ಈ ವಾರದಲ್ಲಿ ಅವರು ನಾಮಿನೇಟ್ ಕೂಡ ಆಗಿದ್ದಾರೆ. ಅಂಡ್ ಅಫ್ಕೋರ್ಸ್ ಈ ವಾರದಲ್ಲಿ ನಾಮಿನೇಟ್ ಆಗಿರೋದೇ ಕೇವಲ 4 ಮಂದಿ, ಅದು ಕೂಡ ಎಲ್ಲ ದೊಡ್ಡ ದೊಡ್ಡ ತಲೆಗಳೇನೆ. ಮೋಕ್ಷಿತಾ ಅವರು, ತ್ರಿವಿಕ್ರಮ್ ಅವರು, ರಜತ್ ಅವರು, ಹನುಮಂತ್ ಅವರು ನಾಮಿನೇಟ್ ಆಗಿದ್ದಾರೆ. ಅಂಡ್ ಪಾಪ ತ್ರಿವಿಕ್ರಮ್ ಅವರು ಸುಮ್ಮನೆ ಧರ್ಮಕ್ಕೆ ನಾಮಿನೇಟ್ ಆದ್ರು ಅಂತಾನೆ ಹೇಳ್ಬೋದು. ಬಿಕಾಸ್ ಆ ಸ್ಥಾನದಲ್ಲಿ ಬಹುಶಃ ಚೈತ್ರ ಅವ್ರು ಇರಬೇಕಾಗಿತ್ತು. ಬಟ್ ಅವರು ಅಂದ್ರೆ ಟೀಮ್ ಕ್ಯಾಪ್ಟನ್ ಆಗಿ ಈಗ ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಉಸ್ತುವಾರಿ ಕಳಿಸಿರೋದು ಅವರೇ, ಜೊತೆಗೆ ಆಟ ಆಡ್ಲಿಕ್ಕೆ ಬಿಟ್ಟಿದ್ದು ಅವರೇ. ಸೊ ಅವರೇ ಒಂದು ರೀತಿ ಅವ್ರ ಮೇಲೇನೆ ಜವಾಬ್ದಾರಿ ತಗೊಂಡು, ಸೋಲಿನ ಜವಾಬ್ದಾರಿಯನ್ನ ತಗೊಂಡು, ಬೇರೆಯವ್ರು ಯಾರು ಕೂಡ ಹೆಸರುಗಳನ್ನ ತಗೊಳ್ದೇ ಇದ್ದಿದ್ರಿಂದ ನಾಮಿನೇಷನ್ಗೆ ಅವರನ್ನ ಅವರೇ ಒಂದು ರೀತಿ ತ್ಯಾಗಮಯಿ ರೀತಿಯಲ್ಲಿ ನಾಮಿನೇಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಅಫ್ಕೋರ್ಸ್ 4 ಜನ ಏನಿದಾರಲ್ಲ, ಈಗ ಹೆಸರುಗಳು ಹೇಳಿದ್ನಲ್ಲ, ಇವರೆಲ್ಲರೂ ಕೂಡ ದೊಡ್ಡ ತಲೆಗಳೇನೆ. ಸೊ ಈ ವಾರ ತುಂಬಾ ದೊಡ್ಡ ತಲೆನೇ ಹೋಗುವಂತಹ ಚಾನ್ಸಸ್ ಇದೆ ಇವಾಗ. ಸೊ ನಿಮಗೆ ಯಾರು ಹೋಗ್ತಾರೆ ಅಂತ ಅನ್ಸುತ್ತೆ, ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಇನ್ನು ಉಳಿದಂತಹ ಕಂಟೆಸ್ಟೆಂಟ್ಸ್ಗಳು ಏನು ಅಂದ್ರೆ ತ್ರಿವಿಕ್ರಮ್ ಅವರ ಟೀಮಿಂದ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸಿಲೆಕ್ಟ್ ಆಗ್ತಾರೆ. ಸೊ ಅಲ್ಲಿ ನೆಕ್ಸ್ಟ್ ಫಿಲ್ಟ್ರೇಷನ್ ನಡೆಯುತ್ತೆ. ಅಂದರೆ ಯಾರೆಲ್ಲ ಕ್ಯಾಪ್ಟನ್ಸಿ ಟಾಸ್ಕಿಗೆ, ಫೈನಲ್ ಟಾಸ್ಕಿಗೆ ಸೆಲೆಕ್ಟ್ ಆಗಬೇಕು ಅನ್ನುವಂತಹ ಒಂದು ಫಿಲ್ಟರಿಂಗ್ ನಡೀತಾ ಹೋಗುತ್ತೆ. ಸೊ ನಂತರ ಫಸ್ಟ್ ಅಂದರೆ ಬೇರೆ ಬೇರೆ 4 ಒಂದು ವಿಚಾರಗಳನ್ನ ಇಟ್ಕೊಂಡು ನಿಮಗೆ ಈ ಒಂದು ಕೆಲವು 4 ವಿಚಾರಗಳಿಗೆ ಯಾರ್ಯಾರು ಸೂಕ್ತ ಅಂತ ಅನ್ನಿಸ್ತಾರೆ, ಅದಕ್ಕೆ ಹೊಂದಿಕೆ ಆಗುವಂತಹ ಮನುಷ್ಯರನ್ನ ನೀವು ಕಾರಣ ಕೊಟ್ಟು ಅವರನ್ನ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳ ಒಂದು ಸ್ಥಾನದಿಂದ ತೆಗಿಬೇಕು ಅನ್ನುವಂತಹ ಟಾಸ್ಕ್ ಕೊಟ್ಟಿರ್ತಾರೆ. ಸೊ ಆ ಒಂದು ವಿಚಾರದಲ್ಲಿ 6 ಜನ ಇರ್ತಾರೆ ಕ್ಯಾಪ್ಟನ್ಸಿ ಟಾಸ್ಕ್. ಅದರಲ್ಲಿ ಒಬ್ರು ಮಂಜುನ ರಿಮೂವ್ ಮಾಡಲಾಗುತ್ತೆ. ಅಂದ್ರೆ ಒಂದೇನಂತಂದ್ರೆ ಅವ್ರು ಕೊಟ್ಟ ಮಾತನ್ನ ತಪ್ತಾರೆ ಅನ್ನುವಂತಹ ವಿಷಯ ಆಗಿರಬಹುದು. ಜೊತೆಗೆ ಅವರು ಸರಿಯಾಗಿ ನಿರ್ವಹಣೆ ಮಾಡಲ್ಲ, ಜನಗಳ ನಿರ್ವಹಣೆ ಅನ್ನುವಂತಹ ವಿಚಾರದಲ್ಲಿ ರಜತ್ ಅವರು ತುಂಬಾ ಕರೆಕ್ಟಾಗಿ ಕಾರಣಗಳನ್ನು ಕೊಡಲ್ಲ. ಇನ್ಫ್ಯಾಕ್ಟ್ ರಜತ್ ಅವರು ತುಂಬಾ ಹೇಳ್ತಾ ಇರ್ತಾರೆ, ಕಾರಣಗಳನ್ನು ಸರಿಯಾಗಿ ಕೊಡ್ರು, ಕಳಪೆ ಕಾರಣ ಕೊಡ್ತೀರಾ ಅಂತ ಅವರು ಬಂದಾಗಿಂದ ಹೇಳ್ತಾ ಬರ್ತಿದ್ದಾರೆ. ಬಟ್ ಜನಗಳ ನಿರ್ವಹಣೆ ವಿಚಾರದಲ್ಲಿ ಅವರು ಮಂಜು ಅವರಿಗೆ ಕೊಟ್ಟಂತಹ ಕಾರಣ ಅದು ವ್ಯಾಲಿಡ್ ಅಂತಾನೆ ಅನ್ಸಿಲ್ಲ. ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಅವರು ಅಲ್ಲಿ ಬರ್ದಿರೋದೇನೋ, ನೀನು ಹೇಳ್ತಾ ಇರೋದೇನು ಅಂತ ಹೇಳ್ತಾರೆ. ಸೊ ಆದ್ರೂ ಏನೇನೋ ಸ್ವಲ್ಪ ಮೇಕಪ್ ಮಾಡಿ ಒಟ್ನಲ್ಲಿ ಫೈನಲಿಗೆ ಮಂಜು ಅವರ ಹೆಸರನ್ನ ಸೂಚಿಸಿರೋದ್ರಿಂದ ಮಂಜು ಅವರಿಗೆ ಯಾಕಂದ್ರೆ ಜಾಸ್ತಿ ಅಂದ್ರೆ ಬೇರೆ ಬೇರೆ ವಿಚಾರದಲ್ಲಿ ಜಾಸ್ತಿ ಅದೇನು 4 ವಿಷಯಗಳು ಕೊಟ್ಟಿರ್ತಾರೆ. ಸೊ 4 ವಿಷಯದಲ್ಲಿ ಆಲ್ಮೋಸ್ಟ್ 3 ವಿಷಯ ಮಂಜು ಅವ್ರ ಹೆಸರು ಇರುತ್ತೆ. ಮೊದಲನೇ ವಿಷಯ ಆಕ್ಚುಲಿ ಗೊತ್ತಲ್ಲ, ಅದು ಚೈತ್ರ ಅವರಿಗೆ ಆಪ್ಟ್ ಆದಂತಹ ಒಂದು ವಿಷಯ, ಪಕ್ಷಪಾತಿ ಅನ್ನುವಂತಹ ವಿಷಯ. ಸೊ ಅವ್ರಿಗೇನೆ ಜಾಸ್ತಿ ಅಂದ್ರೆ ಆ ಒಂದು ವೋಟ್ ಬಿದ್ದಿರುತ್ತೆ ಅವ್ರ ಪಕ್ಷಪಾತಿ ಅನ್ನುವಂತಹ ವಿಚಾರದಲ್ಲಿ. ಬಟ್ ಅದನ್ನು ಹೊರತುಪಡಿಸಿದ್ರೆ ಆ ಒಂದು ಟಾಸ್ಕ್ ಅಲ್ಲಿ 3 ವಿಚಾರಗಳು, ಪಕ್ಷಪಾತಿ ಅನ್ನೋದನ್ನು ಹೊರತುಪಡಿಸಿದ್ರೆ ಇನ್ನು ಉಳಿದಂತಹ 3 ವಿಚಾರಗಳಲ್ಲಿ ಮಂಜು ಅವರ ಹೆಸರಿರುತ್ತೆ. ಹಾಗಾಗಿ ಆ ಒಂದು ಸುತ್ತಿನಲ್ಲಿ, ಆ ಒಂದು ಪ್ರಕ್ರಿಯೆಯಲ್ಲಿ ಮಂಜು ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗುಳಿತಾರೆ. ಇನ್ನು ಉಳಿದಂತಹ 5 ಜನ ಕಂಟೆಸ್ಟೆಂಟ್ಸ್ ಏನಿರ್ತಾರೆ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗಿರುವಂಥವ್ರು, ಅವ್ರ ಮಧ್ಯೆ ಕೂಡ ಇನ್ನೊಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಡ್ತಾರೆ. ಸೊ ಅದರ ಪ್ರಕಾರ ಕೊನೆಯದಾಗಿ ಈಗ ಸದ್ಯಕ್ಕೆ ಭವ್ಯ ಮತ್ತು ಐಶ್ವರ್ಯ ಅವರು ಉಳ್ಕೊಂಡಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡ್ಲಿಕ್ಕೆ. ಇವರಿಬ್ಬರ ಮಧ್ಯೆ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನುವಂತಹ ಡಿಸಿಷನ್ ಅಥವಾ ಯಾರಾಗ್ತಾರೆ ಅನ್ನೋದು ಇವತ್ತು ಗೊತ್ತಾಗುತ್ತೆ, ಇವತ್ತಿನ ಎಪಿಸೋಡ್ ಅಲ್ಲಿ. ಸ್ನೇಹಿತರೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಹಾಗೇನೆ ಇಲ್ಲಿ ನಿನ್ನೆ ಇನ್ನೊಂದು ವಿಷಯ ನಡೀತು, ಒಂದು ಪಾಸಿಟಿವ್ ವಿಷಯ ನಡೀತು. ಏನಂತಂದ್ರೆ ಮೋಕ್ಷಿತಾ ಅವರು ಗೌತಮಿ ಅವರಿಗೆ ಒಂದು ಕಾರಣವನ್ನ ಕೊಟ್ಟಿರ್ತಾರೆ. ಅಂದ್ರೆ ನೀವು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಿಲ್ಲ ಅನ್ನುವಂತಹ ಒಂದು 4 ವಿಚಾರಗಳಲ್ಲಿ ಅದೊಂದು ವಿಷಯ ಇರುತ್ತೆ, ಗೊತ್ತಲ್ಲ. ಸೊ ಅದಕ್ಕೆ ಮೋಕ್ಷಿತಾ ಅವರು ಆಕ್ಚುಲಿ ಗೌತಮಿ ಅವರು ಮಾತನ್ನ ಉಳಿಸ್ಕೊಳ್ಳಲ್ಲ ಅನ್ನುವಂತಹ ಒಂದು ವಿಚಾರಕ್ಕೆ ಗೌತಮಿ ಅವರು ಹೆಸರು ತಗೊಂಡಿರ್ತಾರೆ. ಆ ಪ್ರಕ್ರಿಯೆ ಮುಗಿದ ನಂತರ ಗೌತಮಿ, ಮೋಕ್ಷಿತಾ ಮತ್ತು ಮಂಜು 3 ಜನ ಕೂತ್ಕೊಂಡು ಮಾತಾಡ್ತಾರೆ. ಅಂದ್ರೆ ಏನೇ ಡಿಫ್ರೆನ್ಸಸ್ ಇದ್ರು ನಮ್ಮ ಫ್ರೆಂಡ್ಶಿಪ್ ಹಾಗೆ ಇರಲಿ, ಒಬ್ರು ಮುಖ ನೋಡ್ಕೋಬೇಕಲ್ವಾ, ಹಾಗಾಗಿ ಫ್ರೆಂಡ್ಶಿಪ್ ಹಾಗೆ ಇರಲಿ ಅಂತ ಹೇಳಿ ಕೆಲವೊಂದಷ್ಟು ಏನು ಮಾತಾಡ್ಕೊಳ್ಳುವಂಥದ್ದು, ಕನ್ಸೋಲ್ ಮಾಡ್ಕೊಳ್ಳುವಂಥದ್ದು ನಡೆಯುತ್ತೆ. ಇಟ್ ವಾಸ್ ಪಾಸಿಟಿವ್ ಅಂತ ಅನ್ನಿಸ್ತು. ಬಟ್ ಗೇಮ್ಗಳನ್ನು ನಾವು ಇಂಡಿವಿಜುವಲ್ ಆಗಿ ಆಟ ಆಡೋಣ. ಆದ್ರೆ ಇನ್ನು ಸುಮ್ಮನೆ ಮುಖ ತಿರುಗಿಸ್ಕೊಂಡು ಓಡಾಡೋದಾಗ್ಲಿ ಅದೆಲ್ಲ ಚೆನ್ನಾಗಿರಲ್ಲ. ಇಂಡಿವಿಜುವಲ್ ಆಗಿ ಆಟ ಆಡಿ, ಏನೂ ಬೇಕಾಗಿಲ್ಲ. ವೈಮನಸ್ಯಗಳನ್ನ ಇಲ್ಲೇ ಬಿಟ್ಬಿಡೋಣ ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾರೆ. ಅದಕ್ಕೆ ಮೋಕ್ಷಿತ್ ಅವರು ಒಪ್ಕೊಂಡಿದ್ದು ಆಕ್ಚುಲಿ ಇಟ್ ವಾಸ್ ಸರ್ಪ್ರೈಸ್. ಅದು ಹೆಂಗೆ ಒಪ್ಕೊಂಡ್ರೋ ಗೊತ್ತಿಲ್ಲ, ಬಟ್ ಒಪ್ಕೊಂಡ್ರು ಫೈನಲಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅವ್ರು 3 ಜನ ಒಟ್ಟಿಗೆ ಆಡ್ತಾ ಇರುವಂಥದ್ದು. ಹಾಗೇನೆ
ಇನ್ನೊಂದು ಒಂದು ಸೀಕ್ವೆನ್ಸ್ ಕೂಡ ತೋರಿಸಿದ್ರು ಈ ಕಡೆ ಮಂಜು ಮತ್ತೆ ಗೌತಮಿ ಅವರ ಸ್ನೇಹದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ನನ್ನ ಹುಡುಗಿ ಹೇಗಿರ್ಬೇಕು ಅಂತ ಕೇಳುವಾಗ ಫೋಟೋ ಎಲ್ಲ ಬಿಡಿಸಿ ಕಳಿಸ್ತಾರೆ. ಅದಕ್ಕೆ ಮೋಕ್ಷಿತ್ ಅವರು ಕೂಡ ಬಂದು ಜಾಯ್ನ್ ಆಗ್ತಾರೆ. ಅಲ್ಲಿ ಅವರಿಬ್ರು ಸೇರಿ ಮಂಜು ಅವ್ರನ್ನ ಕಾಲು ಎಳೆದಿದ್ದಂಥದ್ದು. ಹಾಗೇನೆ ಈ ಕಡೆ ತ್ರಿವಿಕ್ರಮ್ ಮತ್ತು ಭವ್ಯ ಅವರ ಒಂದು ಸ್ನೇಹ ಸಂಬಂಧ ಆಗಿರ್ಬೋದು. ಈಗ ಭವ್ಯ ಅವರು ಫಸ್ಟ್ ಸ್ಟಾರ್ಟಿಂಗ್ ವೀಕಿಂದ ಏನೆಲ್ಲ ನಡೀತು, ಸ್ಟಾರ್ಟಿಂಗ್ ವೀಕಲ್ಲೇ ತ್ರಿವಿಕ್ರಮ್ ಅವರು ಭವ್ಯ ಅವ್ರನ್ನ ನಾಮಿನೇಟ್ ಮಾಡಿರ್ತಾರೆ. ಆ ವಿಷಯ ಎಲ್ಲ ಎತ್ಕೊಂಡು ಅಂದ್ರೆ ಒಂಥರ ಸೀಕ್ವೆನ್ಸ್ ತರ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಏನೆಲ್ಲ ಆಯ್ತು ಮನೆಯಲ್ಲಿ ಅಂತಾರೆ. ಬಟ್ ಭವ್ಯ ಅವರು ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಅವರನ್ನ ಹೊರತುಪಡಿಸಿ ಬೇರೆಯವ್ರ ಜೊತೆಗೆ ಏನಾದರೂ ಸ್ವಲ್ಪ ಸಂಬಂಧ ಇಟ್ಕೊಳ್ಬೇಕಾಗುತ್ತೆ. ಬಟ್ ಅವರು ಆ ಪ್ರಯತ್ನ ಮಾಡ್ತಾ ಇಲ್ಲ. ನನ್ನ ಜೊತೆಗೆ ಯಾರು ವೈಬ್ ಸೂಟ್ ಆಗ್ತಾ ಇದೆ ಅವ್ರ ಜೊತೆಗೆ ಮಾತ್ರ ಇರುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಭವ್ಯ ಅವರು. ಅಲ್ಲಿ ಮಾತ್ರ ಅವರು ಲ್ಯಾಕ್ ಆಗ್ತಾ ಇದ್ದಾರೆ ಅಥವಾ ಶಿ ಈಸ್ ಲ್ಯಾಗಿಂಗ್ ಬಿಹೈಂಡ್ ಇನ್ ದ್ಯಾಟ್ ಇಶ್ಯೂ ಅಂತಲೇ ಹೇಳ್ಬೋದು. ಬಿಕಾಸ್ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ, ತುಂಬ ಸ್ಟ್ರಾಂಗ್ ಇದ್ದಾರೆ, ಅವರು ತುಂಬ ಸ್ಟ್ರಾಂಗ್ ಹೆಡೆಡ್ ಆಗಿದ್ದಾರೆ, ಬಟ್ ತುಂಬ ಕ್ವಿಕ್ ಇದ್ದಾರೆ, ಚುರುಕಿದ್ದಾರೆ. ಬಟ್ ಯಾರ ಜೊತೆಗೆ ಹೊಂದ್ಕೊಳ್ಬೇಕು ಅನ್ನುವಂತಹ ವಿಚಾರದಲ್ಲಿ ಕೇವಲ ಒಬ್ಬರ ಜೊತೆ ಮಾತ್ರ ಅವರು ಅಂದರೆ ಫೋಕಸ್ ಮಾಡ್ಕೊಂಡು ಅವ್ರ ಜೊತೆಗೆ ಮಾತ್ರ ಹೊಂದಾಣಿಕೆಯಲ್ಲಿ ಇರ್ತಾರೆ. ಅದು ಸ್ವಲ್ಪ ಅವರಿಗೆ ಮುಳುವಾಗುತ್ತೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಅದನ್ನು ಹೊರತುಪಡಿಸಿದ್ರೆ ಈಗ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಸ್ನೇಹಿತರೆ ಭವ್ಯ ಅವರು ಅಫ್ಕೋರ್ಸ್ ಸ್ಟ್ರಾಂಗ್ ಇದ್ದಾರೆ. ಎಷ್ಟು ಚೆನ್ನಾಗಿ ಆಟ ಆಡಿದ್ರು. ಆ ಒಂದು ಫೈನಲ್ ಡಿಸೈಡಿಂಗ್ ರೌಂಡ್ ಇತ್ತಲ್ಲ, ಅಂದರೆ ಇಬ್ಬರು ಮಾತ್ರ ಸೆಲೆಕ್ಟ್ ಆಗ್ತಾರೆ ಕ್ಯಾಪ್ಟನ್ಸಿ ಟಾಸ್ಕಿಗೆ ಅನ್ನುವಂತಹ ರೌಂಡ್ ಇತ್ತಲ್ಲ, ತುಂಬ ಚೆನ್ನಾಗಿ ಆಟ ಆಡಿದ್ರು, ತುಂಬ ಸ್ಟ್ರಾಂಗ್ ಇದ್ದಾರೆ ಫಿಸಿಕಲಿ ಕೂಡ. ಬಟ್ ಎಲ್ಲೋ ಒಂದು ಕಡೆ ಐಶ್ವರ್ಯ ಅವರು ಎಷ್ಟರ ಮಟ್ಟಿಗೆ ಆಟ ಆಡ್ತಾ ಬಂದಿದ್ದಾರೆ ಇಲ್ಲಿ ತನಕ ಅನ್ನೋದನ್ನು ನೋಡುವಾಗ ಶಿ ಈಸ್ ವೆರಿ ಜೆನ್ಯೂನ್, ಶಿ ಈಸ್ ಅ ಸ್ವೀಟ್ ಹಾರ್ಟ್ ಅಂತಲೇ ಹೇಳ್ಬೋದು. ಅಂದರೆ ಅವರೇ ಯಾರ ಮೇಲೂ ಒಂದು ರೀತಿ ದ್ವೇಷವನ್ನು ಬೆಳೆಸ್ಕೊಂಡು ಒಬ್ಬರ ಮೇಲೆ ಅಂದರೆ ನೆಗೆಟಿವ್ ಆಗಿ ಮಾತಾಡೋದಾಗಲಿ ಅಥವಾ ಒಬ್ಬರಿಗೆ ಕೆಟ್ಟದಾಗಲಿ ಅಂತ ಬಯಸಿದ್ದಾಗಲಿ ಅಥವಾ ಏನೋ ತಮಾಷೆಗಾದರೂ ಅವ್ರ ಹುಡುಗ ಬುದ್ಧಿ ಇರುತ್ತಲ್ಲ, ಅವರ ಏಜ್ಗೆ ತಕ್ಕ ಹಾಗೆ ಏನೋ ಒಂದು ಚಿಕ್ಕ ಒಂದು ಸಂಕುಚಿತ ಮನೋಭಾವದಲ್ಲಿ ಇನ್ನೊಬ್ಬರ ಬಗ್ಗೆ ಕೆಳಗೆ ಹಾಕಿ ಮಾತಾಡಿದ್ದು ಇಲ್ಲಿ ತನಕ ಅವ್ರು ಮಾಡಲೇ ಇಲ್ಲ. ಅಫ್ಕೋರ್ಸ್ ಅವರ ವಿರುದ್ಧವಾಗಿ ಯಾರಾದರೂ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಾಗ, ಅವರ ಮೇಲೆ ಆರೋಪಗಳನ್ನು ಹೊರಿಸಿದಾಗ ಅದಕ್ಕೆ ಪರವಾಗಿ ಅವರು ಸ್ಟ್ಯಾಂಡ್ ತಗೊಂಡು ಮಾತಾಡಿದರೆ ಹೊರತು, ಇನ್ಫ್ಯಾಕ್ಟ್ ಈಗ ಕಳೆದ ವಾರ ಏನು ಶಿಶಿರ್ ಅವ್ರು ಹೋದಾಗ ಆ ಕೋಪಕ್ಕೆ ಅವರು ಮಾತಾಡಿದರೆ ಹೊರತು ಅವರೇ ಇನ್ನೊಬ್ಬರನ್ನ ದೂಷಣೆ ಮಾಡೋದಾಗ್ಲಿ ಅಥವಾ ಇನ್ನೊಬ್ಬರಿಗೆ ಅಂದರೆ ಅವರಿಗೆ ಮೋಸ ಆಗೋದ ತಪ್ಪು ಅಂದರೆ ಇನ್ನೊಬ್ಬರಿಗೆ ಏನಾದರೂ ಪ್ರಾಬ್ಲಮ್ ಆಗಬೇಕು ಅಥವಾ ಇನ್ನೊಬ್ಬರನ್ನ ಕಳಿಸ್ಬೇಕು ಅಥವಾ ಇನ್ನೊಬ್ರು ಕಂಡ್ರೆ ಆಗಲ್ಲ ಅನ್ನೋ ರೀತಿಯಲ್ಲಿ ಅವರು ವರ್ತನೆ ಮಾಡಿಲ್ಲ ಇಲ್ಲಿ ತನಕ. ಇನ್ಫ್ಯಾಕ್ಟ್ ಭವ್ಯ ಅವರು ತುಂಬ ಸಲ ಅವರಿಗೆ ಬೆಕ್ಕಿನ ಹಾಗೆ ಅಂದರೆ ವಾಯ್ಸ್ ಎಲ್ಲ ಮಾಡಿಕೊಂಡು ಅವರನ್ನು ಅಣಕಿಸುವಂತಹ ಪ್ರಯತ್ನ ಎಲ್ಲ ತುಂಬ ಮಾಡಿದ್ದಾರೆ. ಆ್ಯಕ್ಚುಲಿ ಐಶ್ವರ್ಯ ಅವರು ಅಲ್ಲಿಗೆ ಅಂದರೆ ಯಾರಾದರೂ ಆರೋಪ ಹೊರಿಸಿದ್ರ ಅದಕ್ಕೆ ಉತ್ತರ ಕೊಡ್ತಾರೆ ಹೊರತು ಅವ್ರ ಕಡೆಯಿಂದ ಇನ್ನೊಬ್ಬರನ್ನ ನಾನು ದ್ವೇಷ ಮಾಡ್ತಾ ಇದ್ದೀನಿ ಅಥವಾ ಇನ್ನೊಬ್ರು ಕಂಡ್ರೆ ನಂಗೆ ಆಗಲ್ಲ ಅಥವಾ ಬೇಕಾಗಿಲ್ಲ ನನಗೆ ಅಥವಾ ದೂರ ಇಡೋದು ಅಥವಾ ಆ ವೈಬ್ ಸೆಟ್ ಆಗಲ್ಲ ಅಥವಾ ಹೊಂದಾಣಿಕೆ ಮಾಡ್ಕೊಳ್ಳದೆ ಇರೋದು ಅಂಥ ಪ್ರಯತ್ನಗಳನ್ನು ಅವ್ರು ಮಾಡಿಲ್ಲ, ಹೆಚ್ಚಾಗಿ ಮಾಡಲಿಲ್ಲ. ಇನ್ನೊಬ್ರು ದೂರ ಇಡುವಾಗ ಅಥವಾ ಇನ್ನೊಬ್ರು ಅವರನ್ನ ತಪ್ಪೇ ತಿಳ್ಕೊಳ್ತಾ ಇರುವಾಗ ಅದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನ ಮಾಡಿದರೆ ಹೊರತು ಅವರೇ ಇನ್ನೊಬ್ಬರ ಮೇಲೆ ದ್ವೇಷ ಹುಟ್ಟಿಸ್ಕೊಂಡು ಅಥವಾ ಹಿಂದೆ ಮಾತಾಡೋದು ಅಥವಾ ಬ್ಯಾಕ್ ಸ್ಟ್ಯಾಬ್ ಮಾಡಿರೋದು ಅದು ಇಲ್ಲಿ ತನಕ ಅವರು ಮಾಡ್ಕೊಂಡು ಬಂದಿಲ್ಲ. ಸೊ ಹಾಗಾಗಿ ಆ ಜೆನ್ಯೂನಿಟಿ ಏನಿದೆಯಲ್ಲ, ಆ ಜೆನ್ಯೂನಿಟಿಗೆ ಇಲ್ಲಿ ಮುಂದೆ ಹೋಗುವಂತಹ ಒಂದು ಆ್ಯಕ್ಚುಲಿ ಒಳ್ಳೆಯದು. ಮುಂದೆ ಇನ್ನೂ ಕೆಲವೊಂದಷ್ಟು ವಾರಗಳು ಆಡಬೇಕಾದಂತಹ ಒಂದು ಅವಕಾಶ ಸಿಕ್ಕರೆ ಒಳ್ಳೇದು ಅಂತ ಅನ್ಸುತ್ತೆ. ಬಿಕಾಸ್ ಜೆನ್ಯೂನ್ ಆಗಿದ್ದವರೆಲ್ಲ ಆಲ್ರೆಡಿ ಹೋಗಿದ್ದಾರೆ. ಶಿಶಿರ್ ಅವರಾಗಿರಬಹುದು ಅಥವಾ ಧರ್ಮ ಅವರಾಗಿರ್ಬೋದು, ಅನುಷ್ ಅವರಾಗಿರಬಹುದು. ಜೆನ್ಯೂನ್ ಆಗಿದ್ದವರು ಬೇರೆ ಯಾರಿಗೂ ಅಂದರೆ ಅವಮಾನ ಮಾಡ್ದೇನೆ ಅಥವಾ ಬೇರೆ ಯಾರಿಗೂ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡ್ದೇನೆ, ಬೇರೆಯವ್ರನ್ನ ದೂಷಣೆ ಮಾಡ್ದೇನೆ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡು ಸ್ವೀಟಾಗಿ ಅವ್ರ ಪಾಡಿಗಿದ್ದವರು ಆ್ಯಕ್ಚುಲಿ ಅವ್ರು 3 ಜನ ಹೋಗಿದ್ದಾರೆ ಆಲ್ರೆಡಿ. ಐಶ್ವರ್ಯ ಅವರು ಕೂಡ ಅದೇ ಸಾಲಿಗೆ ಸೇರ್ತಾರೆ. ಶಿ ಈಸ್ ಎ ಜೆನ್ಯೂನ್ ಪರ್ಸನ್, ಅದನ್ನು ಮಾತ್ರ ಒಪ್ಕೊಳ್ಳೇಬೇಕಾಗುತ್ತೆ. ಅಫ್ಕೋರ್ಸ್ ಫಿಸಿಕಲಿ ಅವರು ಅಷ್ಟು ಸ್ಟ್ರಾಂಗ್ ಇಲ್ಲದೆ ಇರ್ಬೋದು, ಟಾಸ್ಕಲ್ಲಿ ಎಷ್ಟೋ ಬಾರಿ ಅವರು ಪ್ರೂವ್ ಮಾಡ್ಕೊಂಡಿಲ್ಲ, ಅದನ್ನು ಒಪ್ಕೊಳ್ಳೇಬೇಕು. ಬಟ್ ಅದು ಅಷ್ಟೇ ಅಲ್ವಲ್ಲ, ಅವ್ರು ತುಂಬ ಚೆನ್ನಾಗಿ ಅವರ ಪರ್ಸ್ನಾಲಿಟಿ, ಅವರ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದಾರೆ. ಮನೆಯವ್ರ ಜೊತೆಗೆ ಆದಷ್ಟು ಒಳ್ಳೆ ರೀತಿಯಲ್ಲಿ ಇರುವಂತಹ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಬಟ್ ಬೇರೆಯವರು ಅವರನ್ನು ಬೇರೆ ಬೇರೆ ಕಾರಣಗಳಿಗೆ ತಪ್ಪು ತಿಳ್ಕೊಂಡಿರುವಂತಹ ಸಿಚುವೇಶನ್ಗಳೇ ಈ ಮನೆಯಲ್ಲಿ ಇಲ್ಲಿ ತನಕ ಆಗ್ತಾ ಬರ್ತಾ ಇದೆ, ನೀವು ಅನಲೈಸ್ ಮಾಡ್ತಾ ಹೋದರೆ ಸ್ನೇಹಿತರೆ ಇಡೀ ಸೀಸನ್ನಲ್ಲಿ. ಬಟ್ ಅವರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ವ್ಯಕ್ತಿತ್ವ ಚೆನ್ನಾಗಿದೆ. ಸೊ ಹಾಗಾಗಿ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಐಶ್ವರ್ಯ ಅವರೇ ವಿನ್ ಆಗಲಿ ಅನ್ನುವಂಥದ್ದು ನನ್ನ ಒಂದು ಭಾವನೆ. ನಿಮಗೂ ಕೂಡ ಹಾಗೆ ಅನ್ನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇಲ್ಲೆಲ್ಲೂ ಕೂಡ ನಾವು ಭವ್ಯ ಅವರ ಒಂದು ಕಾರ್ಯಕ್ಷಮತೆ ಬಗ್ಗೆ ಆಗಲಿ ಅಥವಾ ಪೊಟೆನ್ಷಿಯಲ್ ಬಗ್ಗೆ ಎಲ್ಲೂ ಪ್ರಶ್ನೆ ಮಾಡ್ತಾ ಇಲ್ಲ. ಅಫ್ಕೋರ್ಸ್ ಅವ್ರು ಗೆದ್ದರೂ ಕೂಡ ಒಳ್ಳೇದೇ. ಅವರು ಟಾಸ್ಕ್ ಆಡಿ ವಿನ್ ಆಗ್ತಾ ಇದ್ದಾರೆ ಅಂತಂದರೆ ಡೆಫಿನೆಟ್ಲಿ ಅವರು ಕೂಡ ಡಿಸರ್ವಿಂಗ್ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಎಲ್ಲೋ ಒಂದು ಕೈ ಐಶ್ವರ್ಯ ಅವರು ಹೋದರೆ ಬೆಟರ್ ಅಂತ ಈ ಸಂದರ್ಭದಲ್ಲಿ ಅನ್ನಿಸ್ತಾ ಇದೆ. ನಿಮಗೂ ಕೂಡ ಹಾಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಮೋಕ್ಷಿತಾ ಅವರು, ಮಂಜು ಅವರು ಮತ್ತು ಗೌತಮಿ ಅವರು ಒಂದಾಗಿದ್ರ ಬಗ್ಗೆ ನಿಮಗೇನು ಅನಿಸ್ತು ಅಂತ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.